ಹಾಯ್ ವೀವರ್ಸ್, ವೆಲ್ಕಮ್ ಟು ಮೈ ಶೆಫ್ ಟೀ ಕುಕಿಂಗ್ ಅಡ್ವೆಂಚರ್ಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಟೊಮ್ಯಾಟೊ ಆಮ್ಲೆಟ್. ಈವ್ನಿಂಗ್ಗೆ ಹೇಳಿ ಮಾಡಿಸಿದಂಥ ರೆಸಿಪಿ. ಸೊ ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕ ಮಕ್ಕಳಿಗಾಗಿರ್ಬೋದು, ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ. ಸೊ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಮೊದಲೇದಾಗಿ ಆನಿಯನ್ನ, ಒಂದು ಬಿಗ್ ಸೈಜ್ ಆನಿಯನ್ನ ನೀಟಾಗಿ ಚಾಪ್ ಮಾಡ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಬರೋಂಥ ಟೊಮ್ಯಾಟೊ, ಮೇನ್ ಇಂಗ್ರೀಡಿಯೆಂಟೇ ಇದಕ್ಕೆ ಟೊಮ್ಯಾಟೊನ ನೀಟಾಗಿ ಚಾಪ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕರಿಬೇವು, 1 ಟೇಬಲ್ ಸ್ಪೂನ್ ಆಗೋಷ್ಟು ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಬರೋದು ಕೊತ್ತಂಬರಿನ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಾಪ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ 2ರಿಂದ 3 ಸ್ಲೈಟ್ ಮಾಡಿಕೊಂಡು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ. ನೆಕ್ಸ್ಟ್ ಏನಂದರೆ ಬೇಸನ್ ಪೌಡರು. ಈ ಬೇಸನ್ ಪೌಡರು ನಾನು 1 ಕಪ್ ಆಗುವಷ್ಟು ಈ ಬೇಸನ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಅಕ್ಕಿ ಹಿಟ್ಟು. ಸೊ 1 ಕಪ್ಪಿಗೆ 2ರಿಂದ 3 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಆವಾಗಲೇ ಕಟ್ ಮಾಡಿರುವಂತಹ ಈರುಳ್ಳಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಇದನ್ನೆಲ್ಲನೂ ಆ ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಆಮೇಲೆ 2ರಿಂದ 3 ಟೇಬಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಂಡು ಆಮೇಲೆ 1 ಟೀ ಸ್ಪೂನಷ್ಟು ಅರಿಶಿನ. ಬಿಕಾಸ್ ಅರಿಶಿನ ಜಾಸ್ತಿ ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ನೀವು ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೊಂಡು ಆಮೇಲೆ ನೀವು ನೀರನ್ನ ಆ್ಯಡ್ ಮಾಡಬೇಕು. ಸೊ ನೀವು ಯಾವ ರೀತಿ ನೀರನ್ನ ಆ್ಯಡ್ ಮಾಡಬೇಕಂದ್ರೆ, ದೋಸೆ ಹಿಟ್ಟು ಇರುತ್ತಲ್ವ, ಸೊ ಅದೇ ಕನ್ಸಿಸ್ಟೆನ್ಸಿ ಬರೋ ಥರ ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ನೀರು ಆಗಿಬಿಟ್ರೆ ಏನಾಗುತ್ತೆ ಅಂತಂತಂದರೆ ಅದು ನೀರು ದೋಸೆ ಥರ ಆಗಿಬಿಡುತ್ತೆ. ಸೊ ಆ ಥರ ಆಗಬಾರ್ದು. ಸೊ ನೀಟಾಗಿ ಅದನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಬರಬೇಕು. ಸೊ ಅದು ಯಾವ ರೀತಿಯಾಗಿ ಕಾಣುತ್ತೆ ಅಂತಂತಂದರೆ, ಸೊ ಈ ರೀತಿ. ಸೊ ದೋಸೆ ಹಿಟ್ಟಿನ ಹದಕ್ಕೆ ಈ ರೀತಿ ಕಲಿಸ್ಕೊಂಡು ನಾವು ಈ ಹಿಟ್ಟನ್ನ 1 ಅಥವಾ 1.5 ಅವರ್ ಇದನ್ನು ನಾವು ನೆನೆಯಕ್ಕೆ ಬಿಡಬೇಕು. ಸೊ ಆವಾಗ ತುಂಬ ಚೆನ್ನಾಗಿ ಟೊಮ್ಯಾಟೊ ಆಮ್ಲೆಟ್ ನಿಮಗೆ ಬರುತ್ತೆ. ಸೊ ಈ ರೀತಿ ನೆನೆಯಕ್ಕಿಟ್ಟು ಆಮೇಲೆ 1.5 ಗಂಟೆ ಆದಮೇಲೆ ಇದನ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದರೆ ಹೀಗೆ ಕಾಣುತ್ತೆ. ಆಮೇಲೆ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ನೀಟಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಸೊ ಗ್ಯಾಸ್ ಮೇಲೆ ಕಾದಿರೋ ಹಂಚನ್ನ ಇಡಬೇಕು. ತವ ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕ್ಕೊಳ್ಳಿ, ಬಿಕಾಸ್ ತುಂಬ ರುಚಿಯಾಗಿ ಬರುತ್ತೆ. ಸೊ ಆಯಿಲ್ ಸ್ಪ್ರೆಡ್ ಮಾಡಿದ ತಕ್ಷಣ ನಾವೇನು ಬ್ಯಾಟರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ತವ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಅದ್ರ ಮೇಲೆ ಹಾಕಬೇಕು. ಸೊ 2ರಿಂದ 3 ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು. ಆಮೇಲೆ ಅದನ್ನು ನೆಕ್ಸ್ಟ್ ಸೈಡನ್ನು ಟರ್ನ್ ಮಾಡಿ ಒಂದು 2 to 3 ಮಿನಿಟ್ಸ್ ಏನು ಮಾಡಬೇಕು, ಬೇಯಕ್ಕೆ ಬಿಡಬೇಕು. ಅಗೇನ್ ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು. ಸೊ ನೀಟಾಗಿ ಬೇಯಿಸ್ಕೊಂಡು ಮತ್ತೆ ಅದನ್ನು ಫ್ಲಿಪ್ ಮಾಡಿ ಸೊ 2 ಕಡೆನೂ ಇನ್ನೊಂದು ಸಾರಿ ನೀಟಾಗಿ ಬೇಯಿಸ್ಕೋಬೇಕು. ಸೊ ಹಿಟ್ಟು ಹಸಿ ಹಸಿ ಇರೋ ಥರ ಎಲ್ಲನೂ
ಉಳಿಸ್ಕೊಳ್ದೆ ನಾನು ಅದನ್ನು ನೀಟಾಗಿ ಬೇಯಿಸ್ಕೋಬೇಕು. ಸೊ ತುಂಬ ಚೆನ್ನಾಗಾಗತ್ತೆ. ಸೊ ಚಿಕ್ಕವ್ರಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಸ್ನ್ಯಾಕ್ಸ್ ಟೈಮ್ನಲ್ಲಿ, ಈವ್ನಿಂಗ್ ಟೈಮ್ನಲ್ಲಿ ಇದು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ನಾವು. ಸೊ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ನಮ್ಮ ಟೊಮ್ಯಾಟೊ ಆಮ್ಲೆಟ್ ರೆಡಿಯಾಗಿದೆ. ಸೊ ಹೀಗೆ ಕಾಣಿಸುತ್ತೆ ನೋಡಿ. ಸೊ ತುಂಬ ಯಮ್ಮಿ ಆಗಿರುತ್ತೆ. ನೀವು ನೆಕ್ಸ್ಟ್ ಇನ್ನೊಂದು ಟೊಮ್ಯಾಟೊ ಆಮ್ಲೆಟ್ಗೆ ರೆಡಿ ಮಾಡ್ತಿದ್ದೀನಿ. ಸೊ ನಾನು ಆವಾಗಲೇ ಏನು ಹೇಳ್ದೆ ಅಲ್ಲ, ಅದೇ ಪ್ರೊಸೀಜರ್ನಲ್ಲಿನೇ ನೀವು ಆಮ್ಲೆಟ್ಸ್ನ ಹಾಕ್ತಾ ಬರಬೇಕು. ಈ ರೆಸಿಪಿನ ನೀವು ಮನೇಲಿ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಸೊ ಮಕ್ಕಳು ಹಠ ಮಾಡ್ತಿರ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡಮ್ಮ ಅಂದಾಗ, ಇದು ಈಸಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ, ಮಕ್ಕಳು ಕೂಡ ಇಷ್ಟಪಡುವಂತಹ ರೆಸಿಪಿ. ಇವತ್ತಿನ ರೆಸಿಪಿ ಇದಾಗಿತ್ತು. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಶೆಫ್ ಟಿ ಕುಕಿಂಗ್ ಅಡ್ವೆಂಚರ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಲವ್ ಯು ಲಾಟ್.